ನಾರಾಯಣ ನಾರಾಯಣ. ವನಮಾಲಿ ವರದ ನಾರದ ಸಂಗೀತ ಲೋಲ ಜಯ ಜಯ ನಾರಾಯಣ ವನಮಾಲಿ. ನಾರದ ಸಂಗೀತ ಲೋಲ ಜಯ ಜಯ ನಾರಾಯಣ ವನಮಾಲಿ. ಪವನ ಜಯನ ಪನ್ನಗ ಚರಣ ಪಾವನ ಚರಣ ಪನ್ನಗ ಶಯನ ಯಾದವ ಕುಲ ಪಾವನ ಶೌರಿ ಯಾದವ ಕುಲ ಪಾವನ ಶೌರಿ ಮಾಧವ ಮಧುಸೂದನ ಶೌರಿ ಮಾಧವ ಮಧುಸೂದನ ಶೌರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ವನಮಾಲಿ ವರದ ನಾರದ ಸಂಗೀತ ಲೋಲ ಜಯ ಜಯ ನಾರಾಯಣ ವನಮಾಲಿ. ನೀರಜನಯನ ನೀರಜನಯನ ನೀರಜ ಸದನ ನೀರಜನಯನ ನೀರಜ ಸದನ ಶ್ರೀರಮಣಿ ಮೋಹನ ಶೌರಿ ಶ್ರೀರಮಣಿ ಮೋಹನ ಶೌರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ವನಮಾಲಿ ವರದ ನಾರದ ಸಂಗೀತ ಲೋಲ ಜಯ ಜಯ ನಾರಾಯಣ ವನಮಾಲಿ. ನಾರಾಯಣ ನಾರಾಯಣ. ಧರ್ಮನಂದನ, ನಿನ್ನ ಭಾಗ್ಯವೇ ಭಾಗ್ಯವು. ಇಂತಹ ಯಾಗವನ್ನು ನಾನು ಯಾವ ಲೋಕದಲ್ಲಿಯೂ ಸಹ ನೋಡಿರಲಿಲ್ಲ. ಈ ಯಾಗ ಕಾರ್ಯಕ್ಕೆ ನೀನು ನಿಯಮಿಸಿರುವವರೆಲ್ಲರೂ ಅಪ್ರತಿ ಸಮಾನರೇ. ಆರ್ತಿ ಜಾತವಂ ಕೋರಿ ಸಕಲ ಪದಾರ್ಥಗಳೆಲ್ಲವಂ ಸಮೂಹವಗೈದ ರಾಧಾಸುತನು ಸರಸಾನ್ನ ಪಾನಾದಿ ಸಕಲ ದೇವತೆಗಳಂ ಸಮ ಪಾಕವಂ ಗೈದ ಪವನ ಸುತನು ಪಂಕಜೋತ್ತಾರನಾಗಿ ಸಕಲ ದೇವತೆಗಳಂ ಪೂಜಿಸಿದನ ಇಂದ್ರಕುಮಾರನು ಕ್ರಯ ನಿಮಿತ್ತವಾದ ದ್ರವ್ಯಗಳೆಲ್ಲವಂ ಸಮಗೂರ್ತಿದನ ಇಂದ್ರಕುಮಾರನು ಪಂಕಜೋತ್ತಾರನಾಗಿ ಸಕಲ ದೇವತೆಗಳಂ ಪೂಜಿಸಿದನ ಸಹದೇವನೀಗ ದೇವಗುರು ರುದ್ರದಾತ್ರಿ ಸುರಾವರಂಗಳಂ ಔಸಿದನ ಮಾದ್ರಿ ಸುತನು ನಾರಾಯಣ ನಾರಾಯಣ. ಧರ್ಮನಂದನ, ಇನ್ನು ಮೌನವೇಕೆ? ಈ ಮಹಾಸಭೆಯಲ್ಲಿ ನಿನಗೆ ಇಷ್ಟ ಬಂದವರಿಗೆ ಅಗ್ರತಾಂಬೂಲವನ್ನು ಕೊಟ್ಟು ನಮ್ಮೆಲ್ಲರನ್ನು ಸಂತೋಷಪಡಿಸು. ಇಂತಹ ಸ್ವಲ್ಪ ಕಾರ್ಯಕ್ಕೆ ನನ್ನನ್ನೇಕೆ ಹೊಗಳಿ ದೊಡ್ಡವನನ್ನಾಗಿ ಮಾಡುವುದು? ಆದರೂ ಈ ಮಹಾಸಭೆಯಲ್ಲಿ ಅಗ್ರ ಪೂಜಾರ್ಹರನ್ನು ನಿರ್ಣಯಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ಧರ್ಮನಂದನ, ಮುನೀಂದ್ರ, ನಾನು ಹೇಳಿದರೆ ನನ್ನನ್ನು
ಎಲ್ಲರೂ ಕಲಹಪ್ರಿಯ, ಜಗಳಗಂಟಿ ಎಂದು ಪರಿಪರಿ ವಿಧವಾಗಿ ಪರಿಹಾಸ್ಯ ಮಾಡುವರು. ಆದ್ದರಿಂದ ನಿಮ್ಮೆಲ್ಲರಿಗೂ ಅಗ್ರಗಣ್ಯನಾದ ಈ ಭೀಷ್ಮರಾಜೇಂದ್ರನೇ ತೀರ್ಮಾನಿಸಲಿ. ಧರ್ಮರಾಜ, ಲೋಕೋತ್ರಯನು ಪರಮ ಪೂಜ್ಯನಾದ ಶ್ರೀಕೃಷ್ಣ ಪರಮಾತ್ಮನೇ ಇದಕ್ಕೆ ತಕ್ಕವನು. ಆದ್ದರಿಂದ ಆ ಪರಮಾತ್ಮನಿಗೆ ಅಗ್ರತಾಂಬೂಲವನ್ನು ಕೊಟ್ಟು ಈ ಯಾಗವನ್ನು ಸಮಾಪ್ತಿ ಮಾಡು. ಹೌದು, ಸಕಲ ಲೋಕಾರಾಧನೆಯಾದ ಶ್ರೀಕೃಷ್ಣ ಪರಮಾತ್ಮನೇ ಇದಕ್ಕೆ ತಕ್ಕವನು. ಪ್ಲೇಟ್ ದೇವ ದೇವಾದಿದೇವ ಓ ಜಗನ್ನಾಥ ಪಾವನ ಚರಿತ ಪಂಕಜಾಕ್ಷ ಕರುಣೆಯ ತೋರಿ ಬಂದು ವರವನೇಕೋ ಪರಮಾತ್ಮ, ಸಕಲ ಲೋಕಾರಾಧ್ಯನಾದ ಪರಮಾತ್ಮನನ್ನು, ಸಕಲ ವೇದಾಂತ ವೇದ್ಯನಾದ ನಿನ್ನನ್ನು ಸೇವಿಸುವ ಭಾಗ್ಯವೇ ನನ್ನ ಭಾಗ್ಯವು. ಆದರೆ ಈ ಮಹಾಸಭೆಯಲ್ಲಿ ಅಗ್ರ ಪೂಜೆಯನ್ನು ಸ್ವೀಕರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿ ಪ್ರಭು. ಮಂಗಳವಾರ ಪಾಹಿಯ ದುಃಖಲೇಶ ಈಜ ಪಾಹಿಯ ದುಃಖಲೇಶ ಪರಮ ಪುರುಷ ಪರಮಾತ್ಮ ದೇವನಿನ ಚರಣ ಕಮಲಗಳ ನಿರುತವು ಭಜಿಸುವೆ. ಪರಮ ಪುರುಷ ಪರಮಾತ್ಮ ದೇವನಿನ ಚರಣ ಕಮಲಗಳ ನಿರುತವು ಭಜಿಸುವೆ. ಸರತಿ ಜಾತನನ ಹರಮರ ಮಾಡ ಸರತಿ ಜಾತನನ ಹರಮರ ಮಾಡ ತುರಿತಗಳೆಲ್ಲವ ಪರಿಹರಿಸೋ ಪಾಯಿಯದು ಕುಲೇಶ ಈಶ ಪಾಯಿಯದು ಕುಲೇಶ. ಯಾದವ ಕುಲ ದೇವಾದಿ ದೇವರ ಬಾಧೆಗಳ ಹರಿದು ಅವರೋಗ ಹರಣ ಮಾಧವ ಕುಲದ ಪಾಲಕ ಮಾಧವ ಜನ ಜಗತ್ ಪರಿಪಾಲಕ ಆಧರಿಸು ಎನ್ನ ಅಮರ ವಿನಯ ಪಾಯಿಯದು ಕುಲೇಶ ಈಶ ಪಾಯಿಯದು ಕುಲೇಶ. ನಿಲ್ಲು ಧರ್ಮನಂದನ, ಸ್ವಲ್ಪ ನಿಲ್ಲು. ಏನೋ ಸಮ್ಮತವೇ, ಆದರೆ ಈ ಸಭಾಸದರ ಸಮಾಧಾನವು ಹೇಗಿರುವುದೋ ಏನೋ ಎಂದು ಸ್ವಲ್ಪವಾದರೂ ಎಷ್ಟು ಬರದೆ. ಅಪ್ಪ, ಏನಿದು ಕಾಲಮಹಿಮೆ! ನಿನ್ನೆ ಎಲ್ಲ ಮೊನ್ನೆ ಹುಟ್ಟಿದವರೆಲ್ಲರೂ ಧರ್ಮ ಧರ್ಮ ಪರಿಜ್ಞಾನರೇ. ರಾಜಾದಿರಾಜರು, ವೀರಾದಿ ವೀರರು, ಚಕ್ರವರ್ತಿಗಳು, ಸಾರ್ವಭೌಮರು ತುಂಬಿರುವ ಈ ಮಹಾಸಭೆಯಲ್ಲಿ ಕುಳಿತಿರುವಾಗ ಈ ಗೋಪಾಲನಿಗೆ ಅಗ್ರ ಪೂಜೆ. ಧರ್ಮನಂದನ, ಎಂಥ ಗುಣಗಳನ್ನು ಅರಿತು ಈ ಗೋಪಾಲನಿಗೆ ಅಗ್ರ ಪೂಜೆಯನ್ನು ಮಾಡುವೆ. ಕುಲವೇ ಗೋತ್ರವೇ ಊರೇ ಹೆಸರೇ ಸಭೆಯಲ್ಲಿ ಕೂರಲು ಆರ್ಯನೇ ಸಕಲ ವಿದ್ಯಾಂಗಳು ನಿಪುಣನೇ ಪೌರುಷದೋಳ್ ಗುಣವಿಖ್ಯಾತನೇ ಈ ಗೋಪಾಲನಂ ಯಾವ ಕಾರಣಗಳಿಗೆ ಪೂಜಿಪೆಯೋ ಧರ್ಮಜ.
ಸಹೋದರ ಶಿಶುಪಾಲ, ಸಕಲ ಲೋಕಾರಾಧ್ಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ನಿಲ್ಲಿಸಿ ನೀನೇಕೆ ಪಾಪಕ್ಕೆ ಗುರಿಯಾಗುವೆ? ಮುಖ್ಯ ಬಂಧುವಾದ ನೀನೇ ಇಂತಹ ಅಕಾರ್ಯಕ್ಕೆ ಬರುವ ಬಲಿಯಾದರೆ ನಿನ್ನನ್ನು ಸಮಾಧಾನ ಪಡಿಸುವರಾರು? ಶಾಂತನಾಗು ಸಹೋದರ. ಆದಿಮೂರ್ತಿಯು ಬ್ರಹ್ಮನೋ ಆರ್ಯಧರನೋ ವೇದಸಾರವು ತಿಳಿದ ಮಹಾನುಭಾವನೋ ಮೂರು ಲೋಕಗಳಲ್ಲೂ ಸಂಪೂರ್ಣನಾದ ವಿನಾತನಂ ಪೂಜಿಸುವುದು ದೋಷವೇ? ಶಿಶುಪಾಲ, ನೀವು ನಾವು ಅಕ್ಕ ತಂಗಿಯರ ಮಕ್ಕಳಾದ ಕಾರಣ ಏನು ಮಾತನಾಡದೆ ಸುಮ್ಮನಿದ್ದೆ. ನಿನ್ನಿಂದ ನಮ್ಮ ಕಾರ್ಯಕ್ಕೆ ಭಂಗವಾಗಿ ನಿನ್ನ ವಾದಕ್ಕೆ ಇದು ಸಮಯವಲ್ಲ. ಶಾಂತನಾಗು. ಪತಿತ ಪಾವನನು ಆರ್ತಾತಿ ಭಾರವನು ಯಜ್ಞ ಫಲವಂತನು ಪರಮಾತ್ಮ ಯದುಕುಲನು ಆತನ ಮಹಿಮೆಯನ್ನು ತಿಳಿಯಲಹುದೇ ನಿನಗೆ? ಅಂದನಿಗೆ ಆನಂದ ಮೂರ್ತಿಯೋ ಅಂದವು ಗೋಚರಿಸುವುದೇ? ಏಕಚಕ್ರಪುರದಲ್ಲಿ ಜೋಳಿಗಳನ್ನು ಕಟ್ಟಿಕೊಂಡು ಭಿಕ್ಷಾಟನಗೈದಿದ್ದು ನನಗೆ ತಿಳಿದೆ. ಸತ್ತ ಮೀನನ್ನು ಸೆಳೆದು ಕೈ ಹಿಡಿದ ಅರ್ಧಾಂಗಿಯನ್ನು 5 ಜನರಿಗೆ ಹಂಚಿದ ಅಧರ್ಮಿಕರು ನೀವಲ್ಲವೇ? ಇದು ಸಾಲದೆ ಈ ಗೋಪಾಲನಿಗೆ ಅಗ್ರ ಪೂಜೆ. ವಿಷ್ಣುವು ಅಲ್ಲದೆ ವಿದ್ಯಾ ಕಲಿತಾನೆ ಸಭೆಯೋ ನಿಲ್ಲಲರ್ಗನೆ ಕಲಶಾತ್ಮ ಗೋಪಾಲನ ಪೂಜಿಸಲಿಕೊದೆ ತೋರ್ತಾರೆ. ಎಲೆ ಶಿಶುಪಾಲ, ಶ್ರೀಕೃಷ್ಣ ಪರಮಾತ್ಮನು ಸಾಮಾನ್ಯನೆಂದು ತಿಳಿದೆಯಾ? ಧರ್ಮ ಸಂಸ್ಥಾಪನೆಗಾಗಿ ಅವತರಿಸಿದ ಯುಗ ಪುರುಷನೆಂದು ಮಹಾನುಭಾವರೆಲ್ಲರೂ ಪೂಜಿಸುತ್ತಿರುವಾಗ ಆ ಪರಮಾತ್ಮನ ಮೇಲೆ ನಿನಗೆ ಕೋಪವೇಕೆ? ಶಾಂತನಾಗು. ಸಾಕು ಮಾಡು ನಿನ್ನ ಕೊಟ್ಟು ಪುರಾಣ. ನೀನು ಮಹಾಧರ್ಮಾತ್ಮನೆಂದು ಈ ಧರ್ಮನಂದನ ತಿಳಿದಿರುವನು. ಅಂಬಿಯನ್ನು ಉಭಯ ಭ್ರಷ್ಟನಾಗಿ ಮಾಡಿದ ನಪುಂಸಕನು ನೀನಲ್ಲವೇ? ನನಗೆ ತಿಳಿದೆ ನಿನ್ನ ಧರ್ಮ ಪನ್ನಾಗ ಗೂಬೆಗೆ ಪಟ್ಟವನ್ನು ಕಟ್ಟಿದಂತೆ ಈ ಗೋಪಾಲನಿಗೆ ಪಟ್ಟವನ್ನು ಕಟ್ಟಿದಂತೆ ನಿಮ್ಮೆಲ್ಲರಿಗೂ ಮತಿಹೀನವಾಗಿದೆ. ಇಲ್ಲಿ ನೆಲೆಸಿರುವ ವೀರಾದಿ ವೀರರೆಲ್ಲರಿಗೂ ಜ್ಞಾನ ತಪ್ಪಿದೆಯೇ? ಈತನು ಸೂರ್ಯಚಂದ್ರಾದಿಗಳಿಗಿತ್ತಲು ಅಂದವಾಗಿರವನೇ ರಾಜಾದಿರಾಜ ರಾಜ ಮಾರ್ತಾಂಡ ರಣಧೀರ ಕಂಠಿರುವ ಸಕಲ ದಿಗ್ವೇಶ್ವರ ಮಹೋದರ ಚಕ್ರವರ್ತಿ ಶತ ಸಹೋದರಿಗೆ ಅಗ್ರ
ಧರ್ಮರಾಜನು ಶತಸಮುದ್ರಧರಣಿ ಸಾಮ್ರಾಜ್ಯ ಪಟ್ಟಭದ್ರನು ಅಖಿಲ ಲೋಕ ವೀರ ಭಯಂಕರನಾದ ನಮ್ಮ ಸುಯೋಧನಿಗಿತ್ತಲು ಖ್ಯಾತಿ ಪಡೆದವನೇ ಈ ಗೋಪಾಲನು. ಭಾರ್ಗವರಾಮನನ್ನು ಸೋಲಿಸಿದ ಈ ಭೀಷ್ಮರಾಜನಿಗಿತ್ತಲು ಬಲಶಾಲಿಯೇ ಅಸ್ತ್ರವಿದ್ದ ಪಾರಂಗತನೆಂದು ಹೆಸರು ಪಡೆದ ಈ ಅಶ್ವತ್ಥಾಮನಿಗಿಂತಲೂ ಚಾತುರ್ಯನೇ ದಾನವೀರ ಸೂರಕರ್ಣನೆಂದು ಹೆಸರು ಪಡೆದ ಈ ಕರ್ಣರಾಜನಿಗಿಂತಲೂ ದಾನ ಧರ್ಮಾತ್ಮನೇ ಯುಕ್ತಿಪರನಾದ ಈ ಶಕನ ರಾಜನಿಗಿಂತಲೂ ಯುಕ್ತಿಪರನೇ. ಯಾರೇ ಇವನು ಇಂತಹ ಸಭೆಯಲ್ಲಿ ಕುಳಿತು ಅಗ್ರ ಪೂಜೆಯನ್ನು ಮಾಡಿಸಿಕೊಳ್ಳುವ ವೀರನು? ಬಳಿರೇ ಏನಿದು ಈ ಗಲ್ಲ ಕೃಷ್ಣನ ಜಯದ ಘೋಷ. ಸಮಸ್ತ ಸುರಾಸುರ ಯಕ್ಷ ರಾಕ್ಷಸ ಗರುಡ ಗಂಧರ್ವ ಕಿನ್ನರ ಕಿಂಪುರುಷರೆಲ್ಲರೂ ನನ್ನ ನಾಮ ಸ್ಮರಣೆ ಕೇಳಿದಡೆ ಗಡಗಡ ನಡುಗುವಾಗ ಈ ಗಲ್ಲ ಕೃಷ್ಣನ ಜಯದ ಘೋಷವೇ. ಪರಮಪಾವನರಾದ ನಮ್ಮ ಪಿತಾಮಹನೀಯರ ಹಳೆಯ ಧರ್ಮವು ಈ ಲೋಕದಲ್ಲಿ ಮತ್ತಾವುದಿರುವುದು? ಸಮಸ್ತ ಲೋಕಾಧೀಶ್ವರನಾದ ನಮ್ಮ ಗೋಪಾಲ ದೇವರನ್ನು ನಿಂದಿಸಿದ ಈ ದುರಾತ್ಮನ ಮಸ್ತಕಂ ಜಯಿಸಿದನು. ಪಾದದ ಕೆಳಗಡೆ ಇವನನ್ನು ನಿಲ್ಲಿಸಿ ಪಾದಗಳಿಂದ ತುಳಿದು ಮೇಲೆ ಎತ್ತಿ ಇವನು ಮಸ್ತಕಂ ಸಿಗಿದು ಪಾವನ ಕೃಷ್ಣನೊಂದಿಗೈದ ಇವನೊಂದು ನನ್ನ ಕ್ರೋಧವ ತೀರುವ ತನಕ ಗುತ್ತುತ್ತ ಒದೆಯುತ್ತ ಪ್ರಾಣವ ಹೀರುವೆ. ಭೀಮಸೇನ, ನೀನು ಈ ಗೋಪಾಲನು ಮುಖದ ಮೇಲೆ ಮೀಸೆಯನ್ನು ತೆಗೆದು ಅರ್ಧರಾತ್ರಿ ಸಮಯದಲ್ಲಿ ಸಿಂಹದವರದಲ್ಲಿ ಪ್ರವೇಶಿಸದೆ ಮೋಸ ವಿಧದಲ್ಲಿ ಜರಾಸಂಧನ ಕೊಂದ ಅಧರ್ಮಿಕರು ನೀವಲ್ಲವೇ? ಇದು ಸಾಲದೆ ಈ ಗೋಪಾಲನಿಗೆ ಅಗ್ರ ಪೂಜೆ. ಭೀಮಸೇನ, ಸಾಕು ಮಾಡು ನಿನ್ನ ಗುಡ್ಡಾರ್ಪಟವನ್ನು. ಅದ್ದಿಲದ ಮಾತುಗಳಿಂದ ಕೋಟೆಯನ್ನು ಕಟ್ಟಿರುವೆ. ನಾವು ಮಾಡುವ ಕಾರ್ಯವು ನಮಗೆ ಹಿತವಿಲ್ಲದಿದ್ದರೂ ಈ ಲೋಕಕ್ಕಾದರೂ ಹಿತವಾಗಿರಬೇಡವೇ? ಯಾವ ಕಾರಣದಿಂದ ಈ ಗೋಪಾಲನಿಗೆ ಅಗ್ರ ಪೂಜೆಯನ್ನು ನೀಡುತ್ತಿರುವರು ನನಗಂತೂ ತಿಳಿಯದು. ಬಲವಂತನೆಂದು ತಿಳಿದು ಪೂಜಿಸಿದರೆ ಕರ್ಣಾದಿಗಳಿಗಿಂತಲೂ ಗಣನೆಗಿತನು. ಪಂಡಿತನೆಂದು ತಿಳಿದು ಪೂಜಿಸಿದರೆ ಯಾಸನಿಗಿಂತಲೂ ಧರ್ಮವ ಬಲ್ಲವನೇ. ದೊಡ್ಡವನೆಂದು ತಿಳಿದು ಪೂಜಿಸಿದರೆ ವಸುದೇವನಿಗಿಂತಲೂ ದೊಡ್ಡವನೇ. ಆಚಾರ್ಯರೆಂದು ತಿಳಿದು ಪೂಜಿಸಿದರೆ ಕರ್ಣಾದಿಗಳಿಗಿಂತಲೂ ಅಧಿಕನೇ. ಪೂಜನೇಯರ ಪುರುಷರಲ್ಲಿ ಯಾರಯ್ಯ ಇವನು? ಗೊಲ್ಲ ಕೃಷ್ಣನು. ಪೂಜಾರ್ಕನಲ್ಲದವನ ಪೂಜಿಸುವುದು ಉಚಿತವೇ? ಕೇಳಿದರ ಸಭಾಸದರೇ, ಇದಕ್ಕೆ ತಕ್ಕ ಸಮಾಧಾನವನ್ನು ಹೇಳಿದೆ. ಈ ಸಮಾರಂಭವೇ ರಣರಂಗವಾಗು. ಸತ್ಯವನ್ನ ಅರ್ಥ ಈ ಗೋಪಾಲನನ್ನು ಯಾವ ಕಾರಣಕ್ಕಾಗಿ ಪೋಷಿಸಿದ್ದೀರಿ? ಈತನು ಯೋಗ್ಯರೆನ್ನುವರು ದೊಡ್ಡವರೇ. ಕುಲವು ಗೋತ್ರವು ಇಲ್ಲದ ಕಲುಷಾತ್ಮಕರಿಗೆ ಅಗ್ರ ಪೂಜೆಯಿಂದೈಯುವುದು
ಉಚಿತವಲ್ಲವೇ? ಕೇಳಿದ್ರ ಸಭಾಸದರೇ, ಇದಕ್ಕೆ ತಕ್ಕ ಸಮಾಧಾನ ಹೇಳುತ್ತಿದ್ದರೆ ಈ ಸಭಾರಂಗವೇ ರಣರಂಗವಾಗಿ ಹೋಗುವುದು. ಕಣ್ಣು ಮರೆಯಾದರೆ ಹಾಲು ಬೆಣ್ಣೆಗಳಂ ಕದ್ದ ಸದಾ ಚಾರಾಗ್ರಣಿಯೇ, ಮಮತೆಯ ಅರಿಯದ ಮಗುವನ ಹಿಕ್ಕಿನ ಮಾಡಿ ಮಗಳಲು ತಲೆಯೂಗಿಸುವ ನಿನಗಾದರೂ ಬುದ್ಧಿ ಇಲ್ಲವೇ? ನಾರಾಯಣ ನಾರಾಯಣ. ಶಿಶುಪಾಲ, ಏನೀ ಆತುರ? ಮುಖ್ಯ ಬಂಧುವಾದ ನೀನೇ ಈ ಯಾಗ ಕಾರ್ಯಕ್ಕೆ ಕಲಹಕ್ಕೆ ಮುಂದಾದರೆ ಈ ಕಾರ್ಯವು ನಿರ್ವಿಘ್ನವಲ್ಲವೇ? ಪರಮಾತ್ಮನಾದ ಯಾದವರ ಜೊತೆ ಕಲಹವು ಸರ್ಪದ ಜೊತೆ ಸರಸವಾಡಿದಂತೆ ಅಲ್ಲವೇ? ಮಾಧವ ಲೋಕವೆಲ್ಲವೂ ಪಾವನಗೊಳಿಸಿ ಕರುಣದಿಂದೊಡಗೂಡಿ ಕರವನೆತ್ತಿ ಬಂದು ನಿಂತಿಹಯ ನಮ್ಮ ನರಹಲು ನೀರಜಾಕ್ಷ. ನಮ್ಮಲ್ಲಿ ನಮಗೆ ಕಲಹ ಬೇಕೆ? ಇಲ್ಲದ ವಿಷಯಗಳಿಗೆ ಭೇದ ಭಾವ ಬೇಕೆ? ನಮಗಿಷ್ಟವಿಲ್ಲದಿದ್ದರೆ ನಾವೆಲ್ಲರೂ ಹೋಗೋಣ, ನಡೆಯಿರಿ. ಶಾಂತನಾಗು ಗಂಧರ್ವರಾಜ. ಸಕಲ ಧರ್ಮ ಪರರಾದ ಸಭಾಸದರೇ, ಈ ಶಿಶುಪಾಲನು ನನಗೆ ಸೋದರತಿಯ ಮಗನು. ಬಾಲ್ಯದಿಂದಲೂ ಬಹಳ ವಿರೋಧಿ. ಈತನು ಮಾಡಿದ ಅಪರಾಧಗಳನ್ನು ನಿಮ್ಮೆಲ್ಲರ ಸಮಕ್ಷಮದಲ್ಲಿ ವಿವರಿಸುವನ್ನು ಕೇಳಿ. ಸುಡಲೆತ್ನಿಸಿದನು ಭೋಜರಾಜನ್ನರ ಪಾಲಂಗಳಂ ಕ್ರೀಡಿಸಿ ವಂಚಿಸಿ ಅವರ ಹತ್ಯೆಗೈದನು. ವಸುದೇವನ ಯಜ್ಞವನ್ನು ಹರುಬಾಡಲು ಬಯಸಿ ಯಾಗಾಶ್ವವನ್ನೆತ್ತಿ ಅಡಗಿಕೊಂಡನು. ಬೊಬ್ರನು ವಹಿಸಿದ ಬಾಲಿಕಾಮಣಿಯನ್ನು ಹಿಡಿದು ತಂದು ಮದುವೆಯಾದನು. ಕೈಲಾಗುವಷ್ಟು ಕೈಚೇಷ್ಟೆಗಳನ್ನು ಮಾಡಿದನು. ನನ್ನನ್ನು ವಂಚಿಸಲು ಎಷ್ಟೋ ಪ್ರಯತ್ನಗಳನ್ನು ಮಾಡಿದನು. ಆದರೂ ಕೋಪಿಸಲಿಲ್ಲ ಅತ್ತೆಯ ಮಾತಿಗಾಗಿ. ನಿನ್ನ ದಯೆಷ್ಟು? ನೀನು ವೀರಾದಿವೀರನಂತೆ ಹೇಳುತ್ತಿರುವೆಯಲ್ಲ, ನೀನೆಷ್ಟು ಸಾರಿ ಜರಾಸಂಧನಿಂದ ಪರಾಜಿತನಾಗಿ ಓಡಿ ಹೋದೆ. ಆಗಲೇ ಮರೆತೆಯ ನನ್ನನ್ನು ನಿನ್ನ ಸೋದರತ್ತೆ ಮಗನಂದು ಹೇಳುವುದಕ್ಕೆ ನಿನಗೆ ನಾಚಿಕೆಯಾಗುವುದಿಲ್ಲವೇ? ನನಗೆ ನಿಶ್ಚಯವಾಗಿದ್ದ ರುಕ್ಮಿಣಿಯನ್ನು ಅಪಹರಿಸಿ ವಿವಾಹ ಮಾಡಿಕೊಂಡ ವೀರಾದಿವೀರನು ನೀನಲ್ಲವೇ? ನಿನ್ನ ಮಾಯ ಮಾತುಗಳ ಮೆರುಗಾಗಲು ನಾನು ಶಿಶುಪಾಲನ ಹೊರತು ಪಶುಪಾಲಕನಲ್ಲ. ಹಾಲು ಕುಡಿಸಲು ಬಂದ ಎನ್ನ ಉಸಿರ ಅರಿಸಿದವನೋ ಪ್ರೀತಿಗಿಂದಲೇ ಕರ
ಸೋದರ ಮಾವನ ಹತ ಮಾಡಿದವನೋ ಅಂತಕನು ನೀನು ಹೇಗೆ ಕೈಗೊಳ್ಳುವೆಯೋ ಅಗ್ರ ಪೂಜೆಯ ಆಳುಗಲ್ಲನಿಗೆ ತಾಂಬೂಲ ಬಿಟ್ಟು ಆಳು ಮಾಡದೆ ಯಾಗವನ ಆಳುಗಲ್ಲನಿಗೆ ತಾಂಬೂಲ ಬಿಟ್ಟು ಆಳು ಮಾಡದೆ ಯಾಗವನ ಈ ಮಗ ಸಭೆಯಲ್ಲಿ ಮಹಾತ್ಮರಿರಲು ಹೇಗೆ ಅವನಿಗೆ ಪೂಜೆ ಈ ಮಗ ಸಭೆಯಲ್ಲಿ ಮಹಾತ್ಮರಿರಲು ಹೇಗೆ ಅವನಿಗೆ ಪೂಜಿಸಿ ಮದಾಂಧನಿವನ ಗದಾಯದಿಂದ ತದೆ ಬಡುವನೋ ಮದಾಂಧನ ಮದಾಂಧನಿವನ ಗದಾಯದಿಂದಲೇ ಕುಂಡವನೋ ಚಂಡಾಡುವೆನು ರುಂಡವನು ಚಂಡಾಡುವೆನು ರುಂಡವನು ಚಂಡಾಡುವೆನು ಆಳುಗೊಲ್ಲನಿಗೆ ತಾಂಬೂಲ ಬಿಟ್ಟು ಆಳು ಮಾಡದೆ ಯಾಗವನು ಆಳು ಮಾಡದೆ ಯಾಗವನು ಆಳು ಮಾಡದೆ ಯಾಗವನು. ಸಕಲ ಧರ್ಮಪರರಾದ ಸಭಾಸದರೇ, ಈ ಶಿಶುಪಾಲನು ಅನ್ಯಾಯವಾಗಿ ಕ್ರೋಧವನ್ನೇ ಬೆಳೆಸಿ ಎಲ್ಲರನ್ನೂ ನಿಂದಿಸುತ್ತಿರುವನು. ನನ್ನನ್ನು ನಿಂದಿಸಿದರೆ ನಾನು ಸೈರಿಸುವನೇ ಹೊರತು ನನ್ನ ಭಕ್ತರನ್ನು ನಿಂದಿಸಿದರೆ ನಾನೆಂದಿಗೂ ಸೈರಿಸುವುದಿಲ್ಲ. ಶತಾಪರಾಧಿಯಾದ ಇವನು ಮುಂದೆ ಏನಾಗುವನು ಏನೋ ನೀವೇ ನೋಡಿ ಆನಂದಿಸಿ. ಎಲ್ಲ ಈ ಶಿಶುಪಾಲನೆ, ನನ್ನ ಮೇಲೆ ನಿನಗಿಷ್ಟೊಂದು ಕೋಪ ಬೇಕೆ? ನಿನ್ನ ಕಾಲವು ಸಮೀಪಿಸಿಯೇ ನನ್ನ ಜೊತೆ ವಿರೋಧಕ್ಕೆ ನಿಂತೆ ನನಗೆ ಕೊಟ್ಟ ಅಗ್ರ ಪೂಜೆಯನ್ನು ನೀನೇ ಸ್ವೀಕರಿಸುವೆ ಅಂತೆ. ವಿಕೃತ ರೂಪಿಯಾಗಿ ನಿನ್ನ ನೋಡಿದಾಗ ಆತಗೆ ಕೊಟ್ಟ ವಚನ ಮೀರಲಾರದೆ ಸಹಿಸಿದನು ನಿನ್ನ 100 ತಪ್ಪುಗಳನ್ನು ಕ್ಷಣದ ತೀರಿತು ನಿನ್ನ ಆಯವೋ ಚೇದಿರಾಜ. ಎಲ್ಲ ಶಿಶುಪಾಲನೆ, ಇಲ್ಲಿಗೆ ನಿನ್ನ ಹಂತೆ ಮುಗಿಯಿತು. ಇದರ ನಿನ್ನ ಮೃತ್ಯುವು. ಪೌರುಷವಿಲ್ಲದೆ ಬ್ರದುಕುವುದು ಸಾಧ್ಯವೇ? ವೀರನಾದರೂ ಬ್ರದುಕುವನೇ ಪುಡಮಿಯೋಳ್. ಪಾಂಡವೇಯರ ವಿಸ್ತಾರ ವೈಭವಂಗಳ್ ಕಂಗಳ ತುಂಬಲು ಸಾಧ್ಯವೇ? ಕಂಗಳ ತುಂಬಲು ಸಾಧ್ಯವೇ? ಕಂಗಳ ತುಂಬಲು ಸಾಧ್ಯವೇ? ಪಾಂಚಾಲಿ ಪಂಚಪತ್ರಿಕೆ ಏನೇ ಏನೇನೇ ನಿನ್ನ ಉನ್ನತ ಮಹೋನ್ನತ ವಿಕಟ ಹಟ್ಟಹಾಸವು ಎಷ್ಟು ಮರೆಯಲು ಯತ್ನಿಸಿದರೂ ಮರೆಯಲು ಅಸಾಧ್ಯವಾದ ನನ್ನ ಹೃದಯ ಸನ್ನಿಧವಾದ ನಿನ್ನ ಪರಿಹಾಸ್ಯಗಳೇ ನನ್ನ ಕರ್ಣಪಟಲಗಳನ್ನು ದಗ್ಗರಿಸುತ್ತಿರುವುದಲ್ಲ. ಕ್ಷೀರವಾರಾದಿ ಜನಿಕರಾಗ ಸುಧಾಕರ ವರ ಮಹೋನ್ನತ ಕ್ಷತ್ರಿಯ ಕುಲಪರಿಪೂರಿತ ಪರದ ಸಾಮ್ರಾಜ್ಯ ದುರೀಣನಾಗಿ ಶತ ಸಹೋದರಿಗೆ ಹತ್ತಿರನಾಗಿ ಪರಮೇಶ್ವರ ಪದ ಬಿರುದಾಂಕಿನಾಗಿ ಧನುರ್ವಿದ್ಯಾ ಪಾರಂಗತನಾದ ನನ್ನ ಪ್ರಾಣಮಿತ್ರನಾದ ನನ್ನನ್ನು ನೋಡಿ ಆ ವಂಚಿಗೆ ಪಾಂಚಾಲಿ ಪರಿಹಾಸ್ಯ ಮಾಡುವುದೇ? ತನ್ನ ಪತಿಗಳ ಮುಂದೆ ನನ್ನನ್ನು ಭಾವನಾಗಿ ತಿಳಿಯದೆ ಈ ನ್ಯಾಯವಾಗಿ ಗೇಲಿಪಡಿಸುವುದೇ? ಆ ಮೈಮರದ ಹೆಣ್ಣಿಗೆ ಹೆಗ್ಗೇನು ಸಿಗ್ಗೇನು ಸರಿದು ಸರಿಯಾಗಿ ಗಂಡನ ಬಿಟ್ಟು ಮತ್ತೊಬ್ಬ ಗಂಡನ ಜೊತೆ ಸರಸವಾಡುವ ಆ ವೇಶ್ಯೆಯಾದ ಪಾಂಚಾಲಿಯ ಹಾಸ್ಯಕ್ಕೆ ನಾನೇಕೆ ಕಳವಳ ಪಡಬೇಕು? ಊರ ನಾಯಿ ಹುಚ್ಚದ್ದು ಬಗಳುವುದೇ? ಅದು ಸರಿ ಹೋಗುವುದೇ? ಆದರೂ ದೌರ್ಜನ್ಯದಿಂದ ಸಾಧಿಸಿದ ಯಾಗವೆಂದು ತಿಳಿದು ನಾನೇಕೆ ಹೋಗಬೇಕು? ಬಂದಿರಬಹುದು ಸಜೀವ ಸಂತ ಜಲಾಶಯದೋಳು ನಾನೇಕೆ ಕಾಲನ್ನಿಡಬೇಕು? ಸಕಲ
ಕೋಟಿ ಕೋಟಿ ಒಡೆಯನಾದ ನಾನು ಈ ಅವಮಾನವನ್ನು ಹೇಗೆ ಸಹಿಸಲಿ? ಏಕಚಕ್ರ ಬರುವುದು ಹೀನನಾಗಿ ಭಿಕ್ಷಾದೆಂದೈದ ಪಾಂಡುಸುದರು ಕಾಲ ವೈಪರೀತ್ಯದಿಂದ ಮೆರೆಯುತ್ತಿರುವ ಪ್ರಬಲ ಯಶರಾಗಿ ರಾರಾಜಿಸುವರೇ. ಅಭಿಮಾನದನಾಗಿ ರಾಜಾದಿರಾಜರುಗಳಿಂದ ಸತ್ಕಾರಗಳನ್ನು ಪಡೆದ ಈ ಸುಯೋಧನನ ದಕ್ಷಿಣ ಹಸ್ತವು ರಾಜಸೂ ಯಾಗದಲ್ಲಿ ವಿವಿಧ ದೇಶಾದರೂ ದೇಶ ನೀಡಿದ ಅಸಂಖ್ಯಾತ ರತ್ನ ರಾಶಿಗಳು ಆ ಧರ್ಮರಾಜನಿಗೆ ದೊರಕುವುದೇ? ಇದೋ ರಾಜಮುದ್ರಿಕೆ, ಧರಿಸಲು ಯೋಗ್ಯವಲ್ಲ. ಪರಾಪರಪಾಚಾರವಾದ ಈ ಹಸ್ತವು ನಿಷ್ಪ್ರಯೋಜನವು. ಇದೊಂದು ಛೇದಿಸದಾಗಿರುತ್ತೋ ಇಲ್ಲ. ಅಣ್ಣ, ಏನಿನ್ನ ಆವೇಶ? ಆ ಪಾಂಡವರ ನಡಿ ಭಯಪಟ್ಟೆಯೋ ಅಥವಾ ನಿನ್ನ ಮತಿಗೆಟ್ಟು ಈ ರೀತಿ ಒಂಟಿಯಾಗಿ ಮಾತನಾಡುತ್ತಿರುವೆ? ಆ ದಾಯಾದಿಗಳು ನಮ್ಮನ್ನು ನೋಡಿ ಅಪಹಾಸ ಮಾಡುವುದಿಲ್ಲವೇ? ನನ್ನನ್ನು ತಡೆಯಬೇಡ ದುಶ್ಯಾಸನ, ತಡೆಯಬೇಡ. ಸಾಮಂತರಾದ ಪಾಂಡವರು ಮತ್ತು ಸಿಂಹಾಸನಾರೂಢರಾಗಿ ಈ ರಾಜಾದಿರಾಜನನ್ನು ಪರಿಹಾಸ್ಯ ಮಾಡುವುದೇ? ಶತಸಮುದ್ರ ಹರಿಯುತ ಧರಣಿ ಸಾಮ್ರಾಜ್ಯವನ್ನು ಏಕಚಕ್ರವರ್ತಿಯಾಗಿ ಆಳುತ್ತಿರುವ ಈ ಕೌರವೇಶ್ವರನ್ನು ನೋಡಿ ಆ ವಂಚಕಿ ಪಾಂಚಾಲಿ ಪರಿಹಾಸ್ಯ ಮಾಡುವುದೇ? ಅದನ್ನು ನೆನೆದು ಈ ರಾಜನು ಜೀವಿಸುವುದು ದುಶ್ಯಾಸನ, ಜೀವಿಸುವುದೇ? ಪಾಂಡುಪುತ್ರರು ಭೂಮಿಯೋ ಜೀವಿಸಲೇಕೆ, ಖ್ಯಾತಿಯಂ ಪಡೆಯಲೇಕೆ, ವಿಜಯವಂ ಸಾಧಿಸಲೇಕೆ ಎಂಬ ಕ್ರೋಧವು ಮನದೋಳ್ ತುಂಬಿರಲ್. ಏಕೆ ಜೀವಿಸಲಿ ದುಶ್ಯಾಸನ, ಏಕೆ ಜೀವಿಸಲಿ? ಏನೇನು ಆ ಪರಮ ಪಾತಕಿ ಪಾಂಚಾಲಿ ನಿಮ್ಮನ್ನು ಅಪಹಾಸ ಮಾಡಿದಾಳೆ. ನಿಮ್ಮಗೇನು ತೀರಿಸಲು ನಾವು 100 ಮಂದಿ ಸಹೋದರಿರುವರು. ನಿಮ್ಮ ಗೌರವಕ್ಕೆ ನಮ್ಮ ಪ್ರಾಣವಾದರೂ ಬಲಿ ಕೊಡುವೆ ಅಣ್ಣ. ನೂರು ಮಂದಿ ಸಹೋದರು ನಿನಗಿರಲ್. ರಾಜರಾಜಾದಿ ರಣರಂಗಿಸಿ ಕಿರಿತನ ಮಾತನಾಡುವೆ. ಏಕ ಸಹೋದರ ಪೌರುಷದಿಂದ ಮೇರೆ ಅಗ್ರಜ. ಅದು ನಿನ್ನಿಂದ ಆಗದು ದುಶ್ಯಾಸನ, ನಿನ್ನಿಂದ ಆಗದು. ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮಾದಿ ಅನೇಕ ಅಕ್ಷೋಹಿಣಿ ಸೇನ ಸಮೇತನಾದ ಈ ಸುಯೋಧನ ಪರಾಕ್ರಮವು ವ್ಯರ್ಥವು, ವ್ಯರ್ಥವು, ವ್ಯರ್ಥವು. ಅಭಿಜಾತತ್ವ, ಉದ್ದಂಡ, ವೈರಿಮಂಡಲ, ವಿಭೇದನವಾಗಿ ನನ್ನ ಪ್ರಜಾಗದಾದಂಡವು ನಿಷ್ಪ್ರಯೋಜನವು, ನಿಸ್ಸಾರವು, ನಿಸ್ಸಾರವು. ಮಿತ್ರ, ಆಜ್ಞೆ ಮಾಡು. ಕದನದೊಳು ಗಾಂಡೀವ್ಯನ್ನು ಎದುರಿಸಬಲ್ಲ ಈ ಕರ್ಣ ನಿನ್ನ ಬಳಿ ಇರುವಾಗ ನಿನಗೇಕೆ ವಿಚಾರ? ಈ ಸರ್ದಿಯ ಸಹಾಯದಿಂದ ಆ ಪಾಂಡವರನ್ನು ನಿನ್ನ ಪಾದದಾಸರನ್ನಾಗಿ ಮಾಡು. ಜನರದ ಕ್ಷತ್ರಿಯ ಧರ್ಮವಲ್ಲೇ ವೀರ ಪೌರರಮ್ಮ ಖ್ಯಾತಿಯಂ ಪಡೆದು ಏಕೆ ನೀನೇ ಪರಿಚಿಂತಿಸುವೆಯೋ? ಕಾರಣವೇನು ಕೌರವೇಶ್ವರ? ಅದರಿಂದಾಗುವ ಪ್ರಯೋಜನವೇನು? ನಿನ್ನ ಮುಖದ ಮೇಲೆ ಬಂದ ಮಚ್ಚಾಳಿಸಿ ಹೋಗುವುದೇ? ಸಂದ ಪರಾಭವದಿಂದ ಸಣ್ಣವಾಗುವುದೇ? ಮಾಡಿದ ಅಪರಾಧಕ್ಕೆ
ತಮ್ಮ ನರಹೇಡಿಗಳಂತೆ ಬಾಳು ಸಾಗಿಸಬೇಕು. ಅವನು ಹೆಸರಿಗೆ ಮಾತ್ರ ಧರ್ಮರಾಯನೇ ಹೊರತು ಜೂಜಕ್ಕೆ ಬಸನುವರನು. ಆ ಯುಗದಿಂದಲೇ ಅವರನ್ನು ಹಸ್ತಿನಾವತಿಗೆ ಆಹ್ವಾನಿಸಿ ಜೂಜವನ್ನಾಡಿಸಿ ಸರ್ವಸ್ವವನ್ನು ಅರಿಸಿ ಆ ಕಾಕುಕ್ಷ ಮತ್ತು ಪಾಂಚಾಲಿಯನ್ನು ಸಭೆಗೆ ಕರೆಸಿ ವಿವಸ್ತವ ಮಾಡಿಸಿ ನಿಲ್ಲಿಸಿ ನೀನು ನಿನ್ನ ಶತ ಸಹೋದರೆಲ್ಲರೂ ಬಂಧು ಮಿತ್ರ ಪ್ರಜಾ ಸಮಾಂತ ಸಮುದಾಯವೆಲ್ಲವೂ ನೋಡುತ್ತಿರುವಲ್ಲಿ ಆ ಪಂಚ ಪಾಂಡವ ಪ್ರಾಣಗಳು ಒದ್ದಪಡಿ ನಶಿಸುತ್ತಿರಲು ಈ ಸೋದರ ಮಾವನ ಅಳಿಯನಿಗೆ ಮಾಡಿದ ಉಪಕಾರವಿದ ಎಂದು ಸಮಸ್ತ ಲೋಕಗಳಲ್ಲಿ ನಮ್ಮ ಚರಿತ್ರೆಯ ಭಾರತದ ಇತಿಹಾಸ ಪುಟಗಳಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿದ್ದರೆ ನಾನು ಶ್ರೀ 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 ಗಾಂಧಾರರಾದ ಸುತಾಗ್ರಲ್ಲ ಇನ್ನ ಸೋದರ ಮಾವ ಶಕುನಿ ರಾಜೇಂದ್ರನೇ ಅಲ್ಲ. ಇದು ದಾಳಗಳು. ಹೌದು, ದಾಳಗಳೇ. ಒಂದೇ ಒಂದಾಟದಿಂದ ಪಾಂಡವರನ್ನು ಸೋಲಿಸುತ್ತೇನೆ. ಮರೆತರ ಮಾವ, ಧರ್ಮರಾಯನು ಸಾಮಾನ್ಯನವನಲ್ಲ, ಜೂದ ವಿದ್ಯಾ ವಿಶಾರದನು. ಆಗಬಹುದು, ಆದರೆ ಇವು ಎಲ್ಲರ ಆಡುವ ಸಾಮಾನ್ಯ ದಾಳುಗಳಲ್ಲ. ಇವಕ್ಕೆ ಅಪರೂಪವಾದ ಪ್ರಭಾವವಿರುವುದು. ನಾನು ನುಡಿದನ್ನು ನುಡಿದೇ ತೀರಬೇಕು. ಈ ಲೋಕದಲ್ಲಿ ಸೂರ್ಯಚಂದ್ರಾದಿಗಳ ಗತಿ ತಪ್ಪಿದರೂ ತಪ್ಪಬಹುದು, ಈ ಶಕುನಿ ಮಾವನ ಗತಿ ಮಾತ್ರ ತಪ್ಪಲಾರದು. ರೂಜವನ್ನಾಡಿಸಿ ಧರ್ಮರಾಯನನ್ನಾಧರಿಸಿದಂತೆ ಫಲವಾಗಿ ಸರ್ವಸ್ವವನ್ನರಿಸಿ ದ್ರೌಪದಿಯ ಸಂಚಲಿಸಿ ಸಭೆಯಲ್ಲಿ ನಿಲ್ಲಿಸುವೆನಾ. ನನ್ನಲ್ಲಿ ವಿಶ್ವಾಸ ವಹಿಸುವ ಭಲೇ ಮಾವ ಭಲೇ, ನಿಮ್ಮ ಪ್ರಾವೀಣ್ಯವು ಪ್ರಶಂಸೀಯನೀಯವು. ಆ ಪಾಂಡವರ ಸಿರಿ ಸಂಪತ್ತುಗಳನ್ನು ಹರಿಸಲು ಸುಲಭೋಪಾಯವೇ ದೊರಕಿತು. ಸಹೋದರ ದುಶ್ಯಾಸನ, ಅಗ್ರಜ, ನೀನೀಗಲೇ ಹೋಗಿ ಆ ಧರ್ಮರಾಯನನ್ನು ಆಹ್ವಾನಿಸಿ ಕರೆದುಕೊಂಡು ಬಾ. ಅಪ್ಪಣ, ನಿನಗೆಲ್ಲದಕ್ಕೂ ತೊಂದರೆಯೇ ಸುಯೋಧನ. ನಮ್ಮ ಅಪಶಕ್ತಿ ಪಕ್ಷಿಯಾದ ದುಶ್ಯಾಸನ ಹೋದರೆ ಆಗುವ ಕೆಲಸವೂ ಕೂಡ ಆಗುವುದಿಲ್ಲ. ನಿಲ್ಲಯ್ಯ ದಂಡಪಿಂಡ, ಆ ಧರ್ಮರಾಯನನ್ನು ವಿದುರನ ಆಹ್ವಾನಿಸಬೇಕು. ವಿದುರನಿಗೆ ನಿಮ್ಮ ತಂದೆ ಧೃತರಾಷ್ಟ್ರ ಮಹಾರಾಜನು ಆದೇಶಿಸಬೇಕು. ಆಗ ನಮ್ಮ ಕಾರ್ಯವು ನೆರವೇರುವುದು. ಹಾಗೇ ಆಗಲಿ ಮಾವ. ಈ ಸುಯೋಧನನು ಧರ್ಮರಾಯನನ್ನು ಆಹ್ವಾನಿಸುವನು, ಜೂಜನ್ನು ಆಡಿಸುವನು, ಅರಣ್ಯಕ್ಕೆ ಕಳುಹಿಸುವನು. ನಮ್ಮ ಕಾರ್ಯವು ಸುಸಂಪನ್ನವಾಯಿತು. ನಾವೆಲ್ಲ ಹೋಗೋಣ, ನಡೆಯಿರೆ.